ಓಕೆ ಸಮೀರ್ ಅಲ್ಲಿ ಮುಂದೆ ನೋಡ್ತಾ ಇದೀವಲ್ಲ ಅದ್ಯಾವುದು? ಅದು ಸ್ಪಾಟೆಡ್ ಡೀರ್ಸ್. ಓಕೆ ಹಾರ್ಟ್ಸ್ ಅಲ್ಲಿ ಇದಲ್ಲ, ಇದೆಲ್ಲ ಸ್ಪಾಟೆಡ್ ಡೀರ್ಸ್. ಇದ್ರಲ್ಲಿ ಇರೋದು ಆಂಟ್ಲರ್ಸ್ ನಿಮ್ಗೆ ಕಾಣ್ತಾ ಇದೆಲ್ಲ, ಬ್ರಾಂಚ್ ಟೈಪ್. ಇದೆಲ್ಲ ಆಂಟ್ಲರ್ಸ್. ಸೊ ಸಿಂಗಲ್ ಆಗಿದ್ರೆ ಅದು ಹಾರ್ನ್ಸ್. ಬ್ಲ್ಯಾಕ್ ಬಕ್ಕಿಗೆ ನೋಡಿದ್ರಲ್ಲ ನೀವು, ಹಾರ್ನ್ಸ್ ಎಲ್ಲ ಯೂಶಲಿ ಸಿಂಗಲ್ ಆಗಿರುತ್ತೆ. ಹಾರ್ನ್ಸ್ ಆರ್ ಮೇಡ್ ಅಪ್ ಆಫ್ ಇದು ಕೆರಾಟಿನು, ಇದೆಲ್ಲ ಬೋನ್ಸು. ಅದು ಹಾರ್ನ್ಸ್ ನೀವು ನೋಡಿದ್ರೆ ಒಳಗಡೆ ಎಲ್ಲ ಹಾಲೋ ಇರುತ್ತೆ, ಫುಲ್ ಗಟ್ಟಿ ಇರಲ್ಲ. ಬಟ್ ಇದು ಆಂಟ್ಲರ್ಸ್ ಎಲ್ಲ ಫುಲ್ ವೆಯ್ಟ್ ಇರುತ್ತೆ, ನೀವು ನೋಡಿದ್ರಿ ಅನ್ಸುತ್ತೆ, ಟಚ್ ಮಾಡಿದ್ರಿ ಅನ್ಸುತ್ತೆ ಅದು. ಅಂಡ್ ಓನ್ಲಿ ಮೇಲ್ಸ್ ಹ್ಯಾವ್ ಆಂಟ್ಲರ್ಸ್, ಫೀಮೇಲ್ಗೆ ಆಂಟ್ಲರ್ಸ್ ಇಲ್ಲ. ಹಾ ಹೌದು. ಅದೇನಕ್ಕಿದೆ ಅಂದ್ರೆ ಒಂದು ಡಿಫೆನ್ಸಿಗೆ. ಸೊ ಮೇಟಿಂಗ್ ಸೀಸನ್ ಅಲ್ಲಿ ಫೀಮೇಲಿಗೆ ಅಟ್ರಾಕ್ಟ್ ಮಾಡಕ್ಕೆ ಒಳ್ಳೆ ಆಂಟ್ಲರ್ಸ್ ಇಟ್ಕೊಂಡಿರುತ್ತೆ. ಮತ್ತೆ ಡಿಫೆನ್ಸ್, ಫೈಟ್ ಮಾಡ್ಬೇಕಲ್ಲ ಬೇರೆ ಮೇಲ್ಸ್ ಜೊತೆ, ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅದು. ಎರಡು ಮೇಜರ್ ರೀಸನ್ ಕೊಂಬಿಂದು. ಆಮೇಲೆ ಇಯರ್ಲಿ ಒನ್ಸ್ ಮತ್ತೆ ಶೆಡ್ ಆಗುತ್ತೆ, ಮತ್ತೆ ಬೆಳೆಯುತ್ತೆ. ಆಫ್ಟರ್ ಮೇಟಿಂಗ್ ಸೀಸನ್ ಶೆಡ್ ಆಗುತ್ತೆ ಆಂಟ್ಲರ್ಸ್. ಆಮೇಲೆ ಮತ್ತೆ ರೀಗ್ರೋತ್ ಆಗುತ್ತೆ. ರೀಗ್ರೋತ್ ಆಗ್ಬೇಕಾದ್ರೆ ಇಟ್ ವಿಲ್ ಬಿ ಲೈಕ್ ವೆಲ್ವೆಟ್ ಇರುತ್ತೆ, ನಿಮ್ಗೆ ಗೊತ್ತಾಗಲ್ಲ ಇಷ್ಟು ಹಾರ್ಡ್ ಆಗುತ್ತೆ ಇದು ಅಂತ. ತುಂಬಾ ಸಾಫ್ಟ್, ವೆಲ್ವೆಟ್ ಕ್ಲಾತ್ ನೋಡಿದಿರಲ್ವಾ, ಸೊ ಅದೇ ತರ ಅದ್ರ ಮೇಲೆ ಬೆಳೆದಿರುತ್ತೆ ವೆಲ್ವೆಟ್. ಸೊ ಅದು ದೊಡ್ಡಕ್ಕಾಗ್ತಾ ಹೋದಂಗೆ ಅದು ವೆಲ್ವೆಟ್ ಎಲ್ಲ ಶೆಡ್ ಆಗುತ್ತೆ. ಮತ್ತೆ ಆವಾಗ ಈ ತರ ಹಾರ್ಡ್. ಎಷ್ಟು ದಿನ ತಗೊಳುತ್ತೆ ಬೆಳೆಯೋದಕ್ಕೆ? ಒಂದು ವರ್ಷದ ಗಂಟೆ ಕಂಟಿನ್ಯೂಸ್ ಆಗಿ ಬೆಳೆಯುತ್ತಾ? ಇಲ್ಲ ಅಷ್ಟೆಲ್ಲ ಬೆಳೆಯಲ್ಲ, ಒಂದು 2-3 ಮಂತ್ಸ್ ಅಲ್ಲಿ ಗ್ರೋತ್ ಆಗಿರುತ್ತೆ ಅದು. ಇವಾಗ ಕೊಂಬು ಎಷ್ಟನೇ ವಯಸ್ಸಿಗೆ ಬರುತ್ತೆ ಅದಕ್ಕೆ? ಒಂದು 3 ಇಯರ್ಸಿಗೆಲ್ಲ ಬರುತ್ತೆ. ಓಕೆ, ಎಷ್ಟು ವರ್ಷ ಇದು ಲೈಫ್ ಡ್ಯೂರೇಷನ್? ಇದರಿಂದ 15 to 20 ಇಯರ್ಸ್ ಅಷ್ಟೇ. ಓಕೆ. ನಮ್ದು ಝೂ ಅಲ್ಲಾದ್ರೆ, ಕ್ಯಾಪ್ಟಿವಿಟಿ ಅಲ್ಲಾದ್ರೆ ಒಂದು ಸ್ವಲ್ಪ ಇನ್ನೂ 2-3 ವರ್ಷ ಜಾಸ್ತಿ ಇದು ಇರುತ್ತೆ. ಯಾಕಂದರೆ ನಾವೇ ಫೀಡ್ ಮಾಡೋದೆಲ್ಲ ಇರುತ್ತಲ್ಲ. ಸೊ ಕಾಡಲ್ಲಿ ಏನಾಗುತ್ತೆ ಅಂದರೆ, ವೈಲ್ಡಲ್ಲಿ ಇರ್ಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಗಾಯನೂ ಆದರೂ ಅದು ಸರ್ವೈವ್ ಆಗೋಕ್ಕಾಗಲ್ಲ. ಈಗ ಯಾವುದೋ ಒಂದು ಟೈಗರ್ ಬಂತು, ಸೊ ಹಂಟ್ ಮಾಡುತ್ತೆ. ಸೊ ಇಲ್ಲೆಲ್ಲ ವೆಟರ್ನರಿ ಡಾಕ್ಟರ್ಸ್ ಎಲ್ಲ ಇರ್ತಾರೆ. ಸೊ ಇದಕ್ಕೆ ಏನೇ ಸ್ವಲ್ಪ ಆದರೂ ಟ್ರೀಟ್ ಮಾಡ್ತಾರೆ. ಸೊ ಅವಾಗ ಅದು ಸ್ವಲ್ಪ ಜಾಸ್ತಿ ದಿನ ಬದುಕತ್ತೆ. ಇದು ಕೊಂಬುಗಳು ನೋಡಿ, ಜಿಂಕಿ ಹೊಡೆದಂಗೆ ಓಡ್ತಾರೆ ಅಂತ ಹೇಳ್ತಾರಲ್ಲ, ಇದಕ್ಕೆ ಅಲ್ವಾ? ಎಷ್ಟು ಫಾಸ್ಟ್ ಇದೆ ನೋಡಿ ಅದ್ರ ರನ್ನಿಂಗ್ ಎಲ್ಲ. ನಿಜ, ಫಾಸ್ಟ್ ಗೇಟ್ಸ್ ಮತ್ತೆ ಜಂಪಿಂಗು ಕೂಡ ಅಷ್ಟೇ. ಸೊ ತುಂಬಾ ಲಾಂಗ್ ಜಂಪ್ಸ್ ಅನ್ನು ತಗೊಳುತ್ತೆ. ನೀವು ಇದನ್ನ ಯಾವ ರೀತಿ ಕ್ಯಾಚ್ ಮಾಡ್ತೀರಾ ಸರ್? ಒಂದೇನಾದ್ರು ಹುಷಾರಿಲ್ದಂಗೆ ಆಯ್ತು ಅಂತ ಹೇಳಿದಾಗ? ಹುಷಾರಿಲ್ದಂಗೆ ಆದಾಗ ಯೂಶಲಿ ಈ ಡೀರ್ಸ್ ಇದೆಯಲ್ಲ, ಫಿಸಿಕಲ್ ರಿಸ್ಟ್ರೈಂಟ್ ಮೆಥಡ್ ಅಂತ ಆಕ್ಚುಲಿ 3 ಮೆಥಡ್ಸ್ ಇದೆ. ಫಿಸಿಕಲ್ ರಿಸ್ಟ್ರೈಂಟ್ ಮತ್ತೆ ಕೆಮಿಕಲ್ ರಿಸ್ಟ್ರೈಂಟ್. ಮತ್ತೆ ಅದೇ ಕೆಮಿಕಲ್ ರಿಸ್ಟ್ರೈಂಟ್ ಅಲ್ಲಿ ಆಕ್ಚುಲಿ ಏನು ಸರ್ ಪರ್ಟಿಕ್ಯುಲರ್ ಆಗಿ ಅದನ್ನ ಅರ್ಥ ಆಗಂಗೆ ನಮ್ಮ ಆಡಿಯನ್ಸ್ ಕೇಳಿ ಸರ್. ಎಸ್, ಈಗ ಫಿಸಿಕಲ್ ರಿಸ್ಟ್ರೈಂಟ್ ಅಂದ್ರೆ ಫಿಸಿಕಲ್ ಆಗಿ ಇಮ್ಮೊಬಿಲೈಸ್ ಮಾಡೋದು ಬೈ ಯೂಸಿಂಗ್ ಫಿಸಿಕಲ್ ಮೆಥಡ್ಸ್. ನೆಟ್ ಹಾಕಿ ಕ್ಯಾಚ್ ಮಾಡ್ತಕ್ಕಂಥದ್ದು, ಆಮೇಲೆ ಪಿಕ್ ಕ್ಯಾಚರ್ಸ್ ಅಥವಾ ಆ ಥರ ಪೋಲ್ಸ್ ಬರುತ್ತೆ, ಅದರಿಂದ ಕ್ಯಾಚ್ ಮಾಡೋದು. ಸೊ ಡೀರ್ಸ್ಗೆ ಏನಾಗುತ್ತೆ, ಕ್ಯಾಪ್ಚರ್ಡ್ ಮಯೋಪತಿ ಅಂತ ಆಗುತ್ತೆ. ಸೊ ದೇ ಆರ್ ವೆರಿ ಸೆನ್ಸಿಟಿವ್, ಅದು ಮುಟ್ಟಿದ್ರೆ ಸಾಕು ಸತ್ತೋಗುತ್ತೆ. ಸೊ ಆ ಥರ ಒಂದು ಸ್ಪೀಶೀಸ್, ತುಂಬ ಭಯ ಅದಕ್ಕೆ.